3 ವರ್ಷದಿಂದ ಉತ್ತಮವಾದ ಅಧಿಕಾರ ಪರವಾದಂಥ ಸರ್ಕಾರ ನಡೆಸೋದು. ಅದ್ರ ಜೊತೆಗೆ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು 2 ತಿಂಗಳಿಂದ ಒಂದೇ ಕಡೆ ಕೂರ್ದಡಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ದಿನಕ್ಕೆ ಬಲ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಏನಾದ್ರು ಒಂದು ಕೆಡಿಸೋ ವ್ಯವಸ್ಥೆ ಪ್ರತಿಭಟನೆಗಳಲ್ಲಿ ಅಥವಾ ನಾಳೆ ನೋಡ್ತಾ ಇರಿ, ಚುನಾವಣೆ ಹತ್ರ ಬಂದಾಗ ಈ ಜಾತಿ ಗಲಭೆಗಳು ಸ್ಟಾರ್ಟ್ ಮಾಡ್ತಾರೆ, ಧರ್ಮಗಳ ಗಲಾಟೆಗಳು ಸ್ಟಾರ್ಟ್ ಮಾಡ್ತಾರೆ. ಇವೆಲ್ಲ ವಿರೋಧ ಪಕ್ಷದ ಕಾಮನ್ ಅದು. ಬಟ್ ಅವು ಯಾವ ನಡೆಯೋದಿಲ್ಲ. ಯಾಕೆಂದರೆ ನಾವು ಎಲ್ಲ ಧರ್ಮದ ಜೊತೆ ಚೆನ್ನಾಗಿರೋಂಥ ಮುಖ್ಯಮಂತ್ರಿಗೆ ಆಗಿದ್ದಾರೆ. ಆದ ಕಾರಣ ಅವ್ರು ಏನೇನು ಮಾಡ್ತಾರೆ ಅವ್ರು ಅನುಭವಿಸ್ತಾರೆ. ಅದಕ್ಕೋಸ್ಕರ ನೀವು ಇವತ್ತು ಮೀಟಿಂಗ್ ಕರೆದಿರೋದು. ಪರಿಹಾರ ಏನು ಕೊಡಬೇಕು, ಆಗಸ್ಟ್ 14-15ವರೆಗೂ ಇದೇನೋ ಬರ ಪರಿಹಾರದೊಂದು ಮಳೆಗಳ ಒಂದು ವಾತಾವರಣ ನೋಡಿ ಆಮೇಲೆ ಬರಗಾಲನ ಘೋಷಣೆ ಮಾಡೋದ್ರ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗಂತೂ ಮಳೆಯ ತೊಂದರೆ ಆಗಿದೆ. ಬಟ್ ಕುಡಿಯೋ ನೀರಿಂದ ಇಲ್ಲಿವರೆಗೆ ತೀರ ಮಟ್ಟದೇನು ತೊಂದರೆ ಆಗಿಲ್ಲ, ಸಮ್ ಪರ್ಸೆಂಟೇಜ್ ಆಗಿದೆ. ಪೂರ್ವಕವಾಗಿ ಇವತ್ತು ಸಭೆ ಮಾಡಿ ಪ್ರತಿ ಕ್ಷೇತ್ರಕ್ಕೂ 1 ಕೋಟಿ ರೂಪಾಯಿ ಈಗ ಬೋರ್ವೆಲ್ಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಬರ ತೀರ ಅತಿವಾಯಿತು ಅಂದರೆ ಸೂಕ್ತ ಕ್ರಮ ಕೈಗೊಳ್ತೀವಿ. ನೋಡಿ, ನಾನು ಮುಂಚಿಂದ ಹೇಳ್ಕೊಂತ ಬಂದಿದ್ದೀನಿ, ಮಧ್ಯ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಸ್ಪೆಷಲ್ಲಾಗಿ ಇನ್ನು ರೈತ ಹೋರಾಟ ಹಿನ್ನೆಲೆ ಬಂದವು. ಆದ ಕಾರಣ ನಾನು ಯಾವುದು ದಾವಣಗೆರೆ ಜಿಲ್ಲೆಯ ಪ್ರಯುಕ್ತ ಅಥವಾ ಮಧ್ಯ ಕರ್ನಾಟಕ ಅಥವಾ ಜಾತಿವಾರು ಕೇಳ್ತಾಯಿಲ್ಲ. ರೈತರ ಒಂದು ಹೋರಾಟದ ಹಿನ್ನೆಲೆಯಿಂದ ಬಂದಿರೋ ರೈತರ ಒಂದು ನ್ಯಾಯಕ್ಕೋಸ್ಕರ ಒಂದು ಕೊಡಿ ಅಂತ ಮನವಿ ಮಾಡಿದ್ದೀನಿ. ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಯಾಕೆಂದರೆ ನಾನು ಬಯಸ್ದಂಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿರೋ, ನಾನೇ ಮುಖ್ಯಮಂತ್ರಿ ಇದ್ದಂಗೆ ಇದ್ದೀನಿ. ಆದ ಕಾರಣ ಅವ್ರು ಕೊಟ್ಟರೆ ಗುಡ್ಡು, ಕೊಳ್ಳಿದ್ರೆ ವೆರಿ ಗುಡ್ ಅಂತ ನಿರೀಕ್ಷೆಯಲ್ಲಿದ್ದೀನಿ. ಚನ್ನಗಿರಿ ಸುಮಾರು ಮಾಜಿ ಮುಖ್ಯಮಂತ್ರಿಗಳು ಜೆ ಎಚ್ ಪಟೇಲ್ರು ಹೋದಾಗಿನಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ಅವಕಾಶ ಸಿಕ್ಕಿಲ್ಲ, ಅವಕಾಶ ವಂಚಿತ ಆಗಿದೆ. ಆದ ಕಾರಣ ಯಾಕೆಂದರೆ ಚನ್ನಗಿರಿ ಮುಖ್ಯಮಂತ್ರಿ ಕೊಟ್ಟಂಥ ಕ್ಷೇತ್ರ, ಆ ಒಂದು ದಿಟ್ಟ ಒಂದು ಕ್ಷೇತ್ರಕ್ಕೋಸ್ಕರ ಒಂದು ಮಂತ್ರಿ ಸ್ಥಾನ ಕೊಡೋದು ಉತ್ತಮ, ಒಂದು ಅಭಿವೃದ್ಧಿಗೆ ಅನುಕೂಲ ಆಗ್ತದೆ. ಜೊತೆಗೆ ಸುಮಾರು 4 ಜಿಲ್ಲೆನ ಒಳಗೊಳ್ಳುತ್ತದೆ. ಆ ಕಡೆ ಚಿಕ್ಕಮಗಳೂರು ಭಾಗ ಇರ್ಬೋದು, ಈ ಕಡೆ ಶಿವಮೊಗ್ಗ ಇರ್ಬೋದು, ಈ ಕಡೆ ಚಿತ್ರದುರ್ಗ ಇರ್ಬೋದು, ಈ ಕಡೆ ದಾವಣಗೆರೆ, 4 ಜಿಲ್ಲೆ ವ್ಯಾಪ್ತಿ ಸೆಂಟ್ರ್ ಭಾಗ ಚನ್ನಗಿರಿ. ಆದ ಕಾರಣ ಅಲ್ಲಿ ಕೊಟ್ಟ 4 ಜಿಲ್ಲೆಗೂ ಒಂದು ಒಳ್ಳೆ ಪ್ರತಿನಿಧಿ ಕೊಟ್ಟಂಗೆ ಆಗ್ತದೆ. ನಾವು ಗಣಪತಿ ಇದ್ದಂಗೆ, ಶಿವನ್ನ ಹೆಂಗೆ ಗಣಪತಿ ಸುತ್ತೋರು ಹಂಗೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಸುತ್ತೋರು. ನಾವು ಒಂದನ್ನೇ ಆರಾಧ್ಯ ಮಾಡೋದು. ಅವ್ರನ್ನ ಕೇಳಿದ್ದೀವಿ, ಅವ್ರು ನಮ್ಮ ನಿಟ್ಟಿನಲ್ಲಿ ಒಳ್ಳೇದಾಗ್ತಿದೆ, ಯುವಕರು ಬೆಳೆಸ್ಬೇಕು ಅನ್ನೋದು ಗಮನ ಇದೆ. ರಾಹುಲ್ ಗಾಂಧೀಜಿ ಅವರು ಸಹ ಇವತ್ತು ಯುವಕರಿಗೆ ಅವಕಾಶ ಮಾಡಬೇಕು ಅಂತಾರೆ. ಆ ನಿಟ್ಟಿನಲ್ಲಿ ಕೊಟ್ಟರೆ ಒಳ್ಳೇದು ಅಂತ ಬಯಸ್ತೀನಿ. ಶಿವನ ಮುಂದಿರೋ ಬಸವಲ್ಲ ನಾನು, ವರ ಸಿಕ್ಕಂಗೆ. ಅದು ನನಗೆ ಕೊಡೋದ್ರೆ ಮುಂದಕ್ಕೆ ಹೋಗಂಗೆ ಇಲ್ಲಲ್ಲ. ನಾನು ಹೇಳಿದ್ದೀನಿ, ಆ ಪಟ್ಟು ಬದಲಾವಣೆ ಆಗಲ್ಲ. ಯುವಕರಲ್ಲಿ ಯಾರಿಗಾರು ಕೊಡಲಿ, ಹೊಸದಾಗಿ ಆಯ್ಕೆ ನನಗೆ ಕೊಡ್ರಿ ಅಂತ ನಾನು ಬಯಸಲ್ಲ. ಕೇಳಿದ್ದೀನಿ, ಧರ್ಮ ನಮ್ಮ ಚನ್ನಗಿರಿ ಜಿಲ್ಲೆ ಒಂದು ಅವಕಾಶ, ಚನ್ನಗಿರಿ ತಾಲೂಕಿಗೆ ಅವಕಾಶ ಬೇಕು ಕೇಳಿದ್ದೀನಿ. ಕೊಟ್ಟರೆ ಗುಡ್ಡು, ಕೊಡಲಿದ್ರೆ ವೆರಿ ಗುಡ್ ಅಂತ ಹೇಳಿದ್ದೀನಿ. ಆದರೆ ನಾವೇನು ನೂತನವಾಗಿ ಆಯ್ಕೆ ಆಗಿದ್ದೀವಿ, ನಮ್ಮ ರಾಜ್ಯಾದ್ಯಂತ ಪರಿಶೀಲನೆ ಮಾಡಿ 5 ಜನಕ್ಕೆ ಕೊಟ್ಟರೆ ಒಂದು ಸರ್ಕಾರಕ್ಕೆ ಬಲ ಆಗ್ತದೆ. ಹಿಂಗೆ ಹಳೆ ಬೇರು ಹೊಸ ಚಿಗುರು ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮದೊಂದು ಆಸೆ.